ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಕಾಂತಾರ ಪ್ರೀಕ್ವೆಲ್ ಸಿನಿಮಾ ಮುಗಿಸೋದ್ರಲ್ಲಿ ಬ್ಯುಸಿ ಆಗಿರೋ ರಿಷಬ್ ಶೆಟ್ಟಿ ಈಗಾಗಲೇ ಒಂದಲ್ಲ ಎರಡೆರಡು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಜೈ ಹನುಮಾನ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಚಿತ್ರಗಳಲ್ಲಿ ನಟಿಸೋಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಅವುಗಳ ಜೊತೆಗೆ ಡಾರ್ಲಿಂಗ್ ಪ್ರಭಾಸ್ಗೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ ನಮ್ಮ ಹೆಮ್ಮೆಯ ಕನ್ನಡಿಗ ರಿಷಬ್ ಶೆಟ್ಟಿ. ಅದು ಯಾವಾಗ, ಏನ್ ಕತೆ, ಇದರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡು ಬರೋಣ ಬನ್ನಿ. ನಟ ಯಶ್ ರೀತಿ ಹೆಮ್ಮೆಯ ಕನ್ನಡಿಗ ಎನಿಸಿಕೊಂಡಿರುವ ಮತ್ತೊಬ್ಬ ಅದ್ಭುತ ಕಲಾವಿದ, ತಂತ್ರಜ್ಞಾನ. ಕಾಂತಾರ ಅನ್ನೋ ಸಿನಿಮಾದಿಂದ ಇಡೀ ಭಾರತೀಯ ಚಿತ್ರರಂಗ ನಮ್ಮ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದ ಮಹಾನ್ ಮಾಂತ್ರಿಕ. ಕರ್ನಾಟಕದಿಂದ ಹಿಡಿದು ವಿಶ್ವಸಂಸ್ಥೆವರೆಗೆ ಕಾಂತಾರ ಸಿನಿಮಾ ಸದ್ದು ಮಾಡೋಕೆ ಕಾರಣನೇ ರಿಷಬ್ ಶೆಟ್ರು. ನಟನೆ ಜೊತೆ ನಿರ್ದೇಶನ ಕೂಡ ಮಾಡಿದ್ದ ರಿಷಬ್ ಶೆಟ್ಟಿ ಕರಾವಳಿ ಮಣ್ಣಿನ ಕಥೆಯ ಜೊತೆ ಅಲ್ಲಿನ ಒಂದಷ್ಟು ಆಚಾರ ವಿಚಾರಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿದ್ದರು. ಗಳಿಕೆಯಲ್ಲಿ ಕೂಡ ನೂರಾರು ಕೋಟಿ ಕಮಾಯಿ ಮಾಡಿದ ಕಾಂತಾರ ಕನ್ನಡ ನೆಲದ ಗತ್ತು ಗಮ್ಮತ್ತನ್ನ ವಿಶ್ವಕ್ಕೆ ಗೊತ್ತು ಮಾಡಿತ್ತು. ಸದ್ಯ ರಿಷಬ್ ಶೆಟ್ಟಿ ಕಾಂತಾರ ಪ್ರೀಕ್ವೆಲ್ ಸಿನಿಮಾ ಬೆಳ್ಳಿ ತೆರೆಗೆ ತರುವಲ್ಲಿ ಬ್ಯುಸಿ ಆಗಿದ್ದಾರೆ. ಅದಕ್ಕಾಗಿ ಬೆಂಗಳೂರಿನಿಂದ ಕುಂದಾಪುರಕ್ಕೆ ಕಂಪ್ಲೀಟ್ ಫ್ಯಾಮಿಲಿಯನ್ನೇ ಶಿಫ್ಟ್ ಮಾಡಿದ್ದಾರೆ. ಕಾಂತಾರ ಪ್ರೀಕ್ವೆಲ್ಗೆ ಕುಂಬಳಕಾಯಿ ಹೊಡೆಯೋಕ್ಕೂ ಮೊದಲೇ ಒಂದಲ್ಲ ಎರಡೆರಡು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದಾರೆ. ಹನುಮಾನ್ ಚಿತ್ರ ಖ್ಯಾತಿಯ ಪ್ರಶಾಂತ್ ವರ್ಮಾ ಜೊತೆಗೂಡಿ ಜೈ ಹನುಮಾನ್ ಸಿನಿಮಾ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಅದರೊಟ್ಟಿಗೆ ಇತ್ತೀಚೆಗೆ ಬಾಲಿವುಡ್ ಅಂಗಳದಲ್ಲಿ ಸಂದೀಪ್ ಸಿಂಗ್ ನಿರ್ದೇಶನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ ಕೂಡ ಘೋಷಿಸಿದ್ದಾರೆ ರಿಷಬ್ ಶೆಟ್ಟಿ. ಇವೆಲ್ಲವುಗಳ ನಡುವೆ ಬಾಹುಬಲಿ ಖ್ಯಾತಿಯ ಡಾರ್ಲಿಂಗ್ ಪ್ರಭಾಸ್ಗೆ ಆಕ್ಷನ್ ಕಟ್ ಹೇಳ್ತಾರಂತೆ ನಮ್ಮ ರಿಷಬ್ ಶೆಟ್ಟಿ. ಎಸ್, ಹೀಗೊಂದು ಸುದ್ದಿ ದಟ್ಟವಾಗಿ ಹರಿದಾಡ್ತಿದೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಸಂಸ್ಥೆಯ ಸಲಾರ್ 2 ಸೇರಿದಂತೆ ನಟ ಪ್ರಭಾಸ್ ಜೊತೆ 3 ಮೆಗಾ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿದೆ. ಆ ಪೈಕಿ ಒಂದಕ್ಕೆ ಪ್ರಶಾಂತ್ ನೀಲ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಇನ್ನೆರಡು ಚಿತ್ರಗಳಲ್ಲಿ ಒಂದಕ್ಕೆ ನಮ್ಮ ರಿಷಬ್ ಶೆಟ್ಟಿ ನಿರ್ದೇಶನ ಮಾಡ್ತಾರೆ ಎನ್ನಲಾಗಿದೆ. ಪ್ರಭಾಸ್ ಹೈಟು, ವೇಟು, ಸ್ಟೈಲು, ಮ್ಯಾನರಿಸಂಗೆ ತಕ್ಕನಾಗಿ ಒಂದು ಕತೆ ಮಾಡ್ಕೊಳ್ತಿದ್ದಾರಂತೆ. ಅದರ ಒನ್ಲೈನ್ ಸ್ಟೋರಿಯನ್ನ ಪ್ರಭಾಸ್ ಕೇಳಿ ಸಖತ್ ಥ್ರಿಲ್ ಆಗಿದ್ದಾರಂತೆ. ಸದ್ಯ ರಿಷಬ್ ಕಾಂತಾರ 1 ಇತರೆ 2 ಪ್ಯಾನ್ ಇಂಡಿಯಾ ಸಿನಿಮಾಗಳ ಜೊತೆಗೆ ಪ್ರಭಾಸ್ಗೆ ಡೈರೆಕ್ಟ್ ಮಾಡೋ ಚಿತ್ರದ ಬಗ್ಗೆಯೂ ಜಾಸ್ತಿ ತಲೆ ಕೆಡಿಸ್ಕೊಳ್ತಿದ್ದಾರಂತೆ. ನೋಡಿದ್ರಲ್ಲ, ಇದು ನಿಜಕ್ಕೂ ಮಹತ್ವದ ಬೆಳವಣಿಗೆ ಅಂದ್ರೆ ತಪ್ಪಾಗಲ್ಲ. ಸಿನಿಮಾಗೆ ಭಾಷೆ ಗಡಿಯ ಹಂಗಿಲ್ಲ. ಕಲೆ ಅನ್ನೋದು ಯಾರಪ್ಪನ ಮನೆ ಸ್ವತ್ತು ಕೂಡ ಅಲ್ಲ. ಇದೀಗ ಭಾರತೀಯ ಚಿತ್ರರಂಗ ಅಂದ್ರೆ ಎಲ್ಲವೂ ಒಂದೇ ಅನ್ನುವಂತಾಗಿದೆ. ಬೇರೆ ಬೇರೆ ಚಿತ್ರರಂಗದ ಕಲಾವಿದರು, ತಂತ್ರಜ್ಞಾನರು, ಈ ಮೈತ್ರಿ ನಿಜಕ್ಕೂ ಆರೋಗ್ಯಕರ ಬೆಳವಣಿಗೆಯ ಪ್ರತೀಕವಾಗಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.